ಮಾತು ಇವತ್ತಿನ ಮಾತುಗಳು ನೋಡಿದ್ರೆ ಸರ್ ಇಲ್ಲ ಸೋಲಿನ ನೋವು ಈ ತರ ಮಾತಾಡಿಸ್ತಾ ಇದೆ ಅನ್ಸುತ್ತೆ ಸರ್. ಸೋತಿರೋಂಥದ್ದು ಭಾರತೀಯ ಜನತಾ ಪಾರ್ಟಿಯ ಅನೇಕ ಅಭ್ಯರ್ಥಿಗಳು ಸೋತಿದ್ದಾರೆ. ನನಗೆ 78,000 ಓಟ್ ಬಂದಿದೆ. ಅದರಲ್ಲಿ ಸೋಲು ಟೆಕ್ನಿಕಾಲಿಟಿ ಅನ್ನೋದು ಇರುತ್ತೆ. ಜನರ ಆಶೀರ್ವಾದ ಅಂತೂ ಪ್ರೀತಮ್ ಗೌಡನ ಮೇಲೆ ಇದೆ, ಅದರಲ್ಲಿ ಯಾವುದೇ ಅನುಮಾನ ಇಲ್ಲ. ನಾನು ಸೋಲಿನಿಂದ ಹೊರಗೆ ಬಂದು ಪಕ್ಷದ ಚಟುವಟಿಕೆಯಲ್ಲಿ ತೊಡಗಿಸ್ಕೊಳ್ತಾ ಇದ್ದೀನಿ. ಸೋಲು ದೇವೇಗೌಡರು ಚುನಾವಣೆಯನ್ನು ಸೋತಿದ್ದಾರೆ, ಕುಮಾರಸ್ವಾಮಿನೂ ಚುನಾವಣೆಯನ್ನು ಸೋತಿದ್ದಾರೆ, ಸನ್ಮಾನ್ಯ ಯಡಿಯೂರಪ್ಪ ಸಾಹೇಬರು ಚುನಾವಣೆಗಳನ್ನು ಸೋತಿದ್ದಾರೆ. ಮಾತು ಇವತ್ತಿನ ಮಾತುಗಳು ನೋಡಿದ್ರೆ ಸರ್ ಇಲ್ಲ ಸೋಲಿನ ನೋವು ಈ ತರ ಮಾತಾಡಿಸ್ತಾ ಇದೆ ಅನ್ಸುತ್ತೆ ಸರ್. ಸೋತಿರೋಂಥದ್ದು ಭಾರತೀಯ ಜನತಾ ಪಾರ್ಟಿಯ ಅನೇಕ ಅಭ್ಯರ್ಥಿಗಳು ಸೋತಿದ್ದಾರೆ. ನನಗೆ 78,000 ಓಟ್ ಬಂದಿದೆ. ಅದರಲ್ಲಿ ಸೋಲು ಟೆಕ್ನಿಕಾಲಿಟಿ ಅನ್ನೋದು ಇರುತ್ತೆ. ಜನರ ಆಶೀರ್ವಾದ ಅಂತೂ ಪ್ರೀತಮ್ ಗೌಡನ ಮೇಲೆ ಇದೆ, ಅದರಲ್ಲಿ ಯಾವುದೇ ಅನುಮಾನ ಇಲ್ಲ. ನಾನು ಸೋಲಿನಿಂದ ಹೊರಗೆ ಬಂದು ಪಕ್ಷದ ಚಟುವಟಿಕೆಯಲ್ಲಿ ತೊಡಗಿಸ್ಕೊಳ್ತಾ ಇದ್ದೀನಿ. ಸೋಲು ದೇವೇಗೌಡರು ಚುನಾವಣೆಯನ್ನು ಸೋತಿದ್ದಾರೆ, ಕುಮಾರಸ್ವಾಮಿನೂ ಚುನಾವಣೆಯನ್ನು ಸೋತಿದ್ದಾರೆ, ಸನ್ಮಾನ್ಯ ಯಡಿಯೂರಪ್ಪ ಸಾಹೇಬರು ಚುನಾವಣೆಗಳನ್ನು ಸೋತಿದ್ದಾರೆ.